ಎಸ್ಸಿ ವಿಭಾಗದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕರ್ನಾಟಕ ಭಾಗದ 5 ಜಿಲ್ಲೆಗಳ ವಕೀಲರು ಸಭೆಯನ್ನು ನಡೆಸಿದ್ದಾರೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ, ಕೊಡಗು ವಕೀಲರಿಂದ ಸಭೆ ನಡೆದಿದ್ದು, ಮೈಸೂರಿನಲ್ಲಿ ಮಾದಿಗ ಸಮುದಾಯದ ವಕೀಲರಿಂದ ಸಭೆ ಮಾಡಲಾಗಿದೆ. ಹಿರಿಯ ವಕೀಲ ಅರುಣ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮೈಸೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆ ಸುಪ್ರೀಂ ನಿರ್ದೇಶನದಂತೆ ಒಳ ಮೀಸಲಾತಿ ಶೀಘ್ರ ಜಾರಿ ಬಗ್ಗೆ ಚರ್ಚೆ ನಡೆದಿದ್ದು, ಸರ್ಕಾರ ಹಾಗೂ ವಿಪಕ್ಷಗಳ ಗಮನ ಸೆಳೆದು ಜಾರಿ ಬಗ್ಗೆ ಚರ್ಚೆಯನ್ನ ಮಾಡಲಿರುವಂಥದ್ದು. ಇನ್ನು ಕೂಡಲೇ ಒಳ ಮೀಸಲಾತಿ ಜಾರಿಗೆ ಒತ್ತಡವೇರಲು ನಿರ್ಧಾರ ಮಾಡಿದ್ದು, ಹಲವು ವಿಚಾರವನ್ನ ಪ್ರಸ್ತಾಪಿಸಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಎಸ್ಸಿ ವಿಭಾಗದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರ ದಕ್ಷಿಣ ಕನ್ನಡ ಭಾಗದ 5 ಜಿಲ್ಲೆಗಳ ವಕೀಲರು ಸಭೆಯನ್ನು ನಡೆಸಿದ್ದಾರೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ, ಕೊಡಗು ವಕೀಲರಿಂದ ಸಭೆ ನಡೆದಿದ್ದು, ಮೈಸೂರಿನಲ್ಲಿ ಮಾದಿಗ ಸಮುದಾಯದ ವಕೀಲರಿಂದ ಸಭೆ ಮಾಡಲಾಗಿದೆ. ಇನ್ನು ಹಿರಿಯ ವಕೀಲ ಅರುಣ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮೈಸೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಲಾಗಿದೆ. ಸುಪ್ರೀಂ ನಿರ್ದೇಶನದಂತೆ ಒಳ ಮೀಸಲಾತಿ ಶೀಘ್ರ ಜಾರಿ ಬಗ್ಗೆ ಚರ್ಚೆ ನಡೆದಿದ್ದು, ಸರ್ಕಾರ ಹಾಗೂ ವಿಪಕ್ಷಗಳ ಗಮನ ಸೆಳೆದು ಜಾರಿ ಬಗ್ಗೆ ಚರ್ಚೆ ಮಾಡಲಿರುವಂಥದ್ದು. ಇನ್ನು ಕೂಡಲೇ ಒಳ ಮೀಸಲಾತಿ ಜಾರಿಗೆ ಒತ್ತಡವೇರಲು ನಿರ್ಧಾರ ಮಾಡಿದ್ದು, ಹಲವು ವಿಚಾರವನ್ನು ಪ್ರಸ್ತಾಪಿಸಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು, ಜಡ್ಜ್ಮೆಂಟ್ ಆಗಿತ್ತು, ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ರಿವ್ಯೂ ಪಿಟಿಷನ್ ಕೂಡ ಮೊನ್ನೆ ಇತ್ತು, ಅದು ಕೂಡ ವಜಾ ಆಗಿದೆ. ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಯಾವುದೇ ತರದ ಅಡಚಣೆಗಳಿಲ್ಲ ನಮ್ಮ ರಾಜ್ಯ ಸರ್ಕಾರ ಒಳ ಮೀಸಲಾತಿನ ಜಾರಿಗೆ ತರಲಿಕ್ಕೆ. ನಾವು ಇವತ್ತೇನು ಮಾಡಿದ್ದೀವಿ, ಮೈಸೂರು, ಹಳೆ ಮೈಸೂರು ಪ್ರಾಂತ್ಯ, ತುಮಕೂರು, ಕೊಡಗು, ಮಂಡ್ಯ, ಮೈಸೂರು ರೂರಲ್ಲು, ಚಾಮರಾಜನಗರ, ಹಾಸನ್ ಇಷ್ಟು ಕಡೆಯಿಂದನೂ ಮಾದಿಗ ಸಮಾಜದ ವಕೀಲರು ಇಲ್ಲಿ ಸೇರಿದ್ದೀವಿ. ಸೇರಿರೋಂಥ ಉದ್ದೇಶ ಒಂದೇ, ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಯಾವ ರೀತಿ ನಾವು ತಂತ್ರಗಾರಿಕೆ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಈ ಒಳ ಮೀಸಲಾತಿನ ಜಾರಿ ಮಾಡಿಸೋಂಥ ಏಕೈಕ ಉದ್ದೇಶಕ್ಕೆ ಇವತ್ತು ಸೇರಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಮನವಿ ಮಾಡಬೇಕು ಅಥವಾ ಒತ್ತಡ ತರಬೇಕು, ಅಥವಾ ವಿರೋಧ ಪಕ್ಷಗಳನ್ನು ಯಾವ ರೀತಿ ಭೇಟಿ ಮಾಡಬೇಕು, ಅಲ್ಲಿಂದ ಹೆಂಗೆ ಒತ್ತಡ ತರಬೇಕು ಅನ್ನೋಂಥ ರೂಪುರೇಷೆಗಳನ್ನು ಇವತ್ತು ಇಲ್ಲಿ ಕಲೆ ಹಾಕಿದ್ದೀವಿ.